ಲಕ್ಷ್ಮೇಶ್ವರ ಪಟ್ಟಣದ ರಂಭಾಪುರಿ ಸಮುದಾಯ ಭವನದಲ್ಲಿ ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ಮತದಾರರ ಹಾಗೂ ಬಿಜೆಪಿ ಕಾರ್ಯಕರ್ತರ ಅಭಿನಂದನಾ ಸಮಾರಂಭ ಮತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ವೇಳೆ ಮಾಜಿ ಶಾಸಕರಾದ ಜಿಎಂ ಮಹಂತ ಶೆಟ್ಟರ್ ಮಾತನಾಡಿ, ಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಮತ ಬಂದಿಲ್ಲ, ಹೀಗಾಗಿ ಬೊಮ್ಮಾಯಿ ಅವರಲ್ಲಿ ನಾವು ಕ್ಷಮೆ ಕೋರುತ್ತೇವೆ. ಈಗ ಗೆಲುವು ಸೋಲಿನ ಬಗ್ಗೆ ವಿಶ್ಲೇಷಣೆ ಮಾಡುವುದು ಬೇಡ. ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲುವುದು ನಮ್ಮ ಗುರಿಯಾಗಿಸಿಕೊಳ್ಳೋಣ ಎಂದರು. ಮತ್ತು ನೂತನ ಸಂಸದರಿಗೆ ಶುಭ ಕೋರಿದ ಅವರು ಲಕ್ಷ್ಮೇಶ್ವರ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷರಾದ ರಾಜಣ್ಣ ಕುರುಡಗಿ, ಶಿವಪ್ರಕಾಶ್ ಮಹಾಜನ ಶೆಟ್ಟರ್, ಸಣ್ಣವೀರಪ್ಪ ಹಳ್ಳೆಪ್ಪನವರ್, ನಾಗರಾಜ್ ಕುಲಕರ್ಣಿ ಮಾತನಾಡಿದರು. ಈ ವೇಳೆ ಮಂಡಲದ ಅಧ್ಯಕ್ಷ ಸುನಿಲ್ ಮಹಂತ ಶೆಟ್ಟರ್, ಚಂಬಣ್ಣ ಬಾಳೆಕಾಯಿ, ಭೀಮಸಿಂಗ್ ರಾಥೋಡ್, ಫಕ್ಕೀರೇಶ್ ರಟ್ಟಿಹಳ್ಳಿ, ಹೇಮಗಿರೀಶ್ ಹಾವಿನಾಳ್, ರವಿ ದಂಡೀನ್, ಜೆಡಿಎಸ್ನ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರವೀಣ್ ಬಾಳೆಕಾಯಿ, ಸುಭಾಷ್ ಬಟಗೂರ್ಕಿ, ಅಶ್ವಿನಿ ಅಂಕಲಕೋಟಿ, ಎಸ್ ದೊಡ್ಡಗೌಡರು, ಬಸವೇಶ್ ಮಹಂತ ಶೆಟ್ಟರ್, ಅಶೋಕ್ ಪಲ್ಲೆ, ದಿನಿಲಪ್ಪ ಹತ್ತಿ, ನಿಂಗಪ್ಪ ಬನ್ನಿ, ಕಾವರಪ್ಪ ಲಮಾಣಿ, ಈಶಪ್ಪ ಲಮಾಣಿ ಮತ್ತಿತರರು ಉಪಸ್ಥಿತರಿದ್ದರು. ಅದಕ್ಕೆ ಅವ್ರಿಗೆ ಕ್ಷಮಾಪಣೆ ಕೇಳ್ತೀವಿ ನಾವು. ಯಾಕಂದ್ರೆ ಎಲ್ಲೇ ಏನಾಗೈತಿ ಏನಂದ್ರೆ ವಿಶ್ಲೇಷಣೆ ಮಾಡೋದು ಬೇಡ. ನಾವು ಮುಂದಿನ ಗುರಿಗೆ ನಾವು ಕೈ ಇಡೋಣ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇಡೋಣ. ಅದರ ಜೊತೆಗೆ ನಾವು ಹೇಳಿದಂಥ ಕೆಲಸ ಅಂತಂದ್ರೆ ಬೊಮ್ಮಾಯಿ ಸಾಹೇಬರಿಗೆ ನೆನಪಾಡ್ತೀರಿ. ನಮ್ಮಲ್ಲೇ ಮಾಜಿ ಸೈನಿಕರದಾರ, ಅವರಿಗೆ ನಮ್ಮ ಲಕ್ಷ್ಮೇಶ್ವರ ಮುನ್ಸಿಪಾಲಿಟಿಯಿಂದ 1 ಎಕರೆ ಕೊಡೋಕೆ MLA ನಾವು ಕೂಡಿ ಮಾತಾಡೀವಿ, ಚೀಫ್ ಕೂಡ ಮಾತಾಡೀವಿ. 1 ಎಕರೆ ಕೊಡ್ತೀವಿ 30 ಎಕರೆದಾಗೆ. ಆ 1 ಎಕರೆದೊಳಗೆ ನಿವೇಶನ ಕಟ್ಟಕ್ಕೆ ಬೊಮ್ಮಾಯಿ ಅವರು ಮೊರಾರ್ಜಿಯವರಿಗೆ ಇದರಿಂದ ಪ್ರಧಾನಮಂತ್ರಿಗೆ ಇದರಿಂದ ಯೋಜನೆ ಹಾಕಿ ಅವ್ರಿಗೆ ಮಂಜೂರು ಮಾಡಿಕೊಟ್ಟು ಅದು ಒಂದು ನಮ್ಮ ಏನು ದೇಶದ ಮಂತ್ರಿ ಎಲ್ಲವರು ಅವರಿಗೆ ಒಂದು ಸ್ಮರಣಾರ್ಥವಾಗಿ ಅದನ್ನು ಮಾಡಿಕೊಡ್ಬೇಕು ಅನ್ನೋದು ನನ್ನ ವಿನಂತಿ. ಅದರ ಜೊತೆಗೆ ಸಿಗ್ಲಿ ಬಾಂಧವರು ನನ್ನಲ್ಲಿ ಬಂದಿದ್ದರು. ಈಗ ನಾನು ಹೇಳಿದೆ ಅವರಿಗೆ, ಇನ್ನೂ ಬಜೆಟ್ ಆಗಿಲ್ಲ, ಇನ್ನೂ ರಾಷ್ಟ್ರ ಬೊಮ್ಮಾಯಿಗೆ ಏನು ಬರಬೇಕು ಏನು ಅದು ಬಂದಿಲ್ಲ. ಬಜೆಟ್ ಮುಗಿದ ಮ್ಯಾಗ ಅವ್ರಿಗೂ ಒಂದು ಕೊಡಿಸ್ತೇವೆ ಅಂತ ಅನುಮಾನ ಹೇಳಿದ್ರೆ ಅವ್ರಿಗೂ ಒಂದು ಕೊಡಿಸೋದು ವಿಚಾರ ಮಾಡೋಣ. ಅದರ ಜೊತೆಗೆ ಈಗ ನಿಮ್ಗೆ ಹೇಳೋದ್ರಿಂದ ನಾವು ದೊಡ್ಡ ದಾರಿಗೆ ಹೋಗಿದ್ವಿ. ದೊಡ್ಡ ದಾರಿ ನೋಡಿದವ್ರು ಆಗ ಫೋನ್ ಮಾಡಿ ಸೌಂಡ್ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಕೇಳಿದ್ರೆ ಈಗಾಗಲೇ ಇನ್ನೊಂದು 15 ದಿವಸದಾಗ ಓಡಾಕೈತಿ. ಅಂದ್ರೆ ಇಂಥ ಜನಪ್ರಿಯತೆಯರು ಆಗ ಹೇಳಿ ಕೆಲಸ ಮಾಡೋಂಥವ್ರು ನಮ್ಮ ನಾಯಕರು ಬೇಕಲ್ಲ, ಹೊರತು ಬೇರೆದವರಲ್ಲ. ಅದರ ಜೊತೆಗೆ ಈಗ ಗದಗ ಏನು ಲಕ್ಷ್ಮೇಶ್ವರ ಇದು ರೋಡ್ ಐತಲ್ಲ, ಈಗಾಗಲೇ ಗಡ್ಕರಿ ಬಂದಾಗ MLA ಬೊಮ್ಮಾಯಿ ಕೂಡಿ ಅದನ್ನು ಮಾಡ್ಸಕ್ಕೆ ಇದು ಅನುಮೋದನೆ ಮಾಡಿದ್ದಾರೆ ಈಗಾಗಲೇ. ಅದರ ಜೊತೆಗೆ ಈಗ ವ್ಯಾಪಾರಸ್ಥರ ಅಂಗ ಸೊಸೈಟಿಯವರು ಇನ್ನೂ 2-3 ರೈಲ್ವೆ ನಿಂತ್ಕೋಬೇಕು ಅಂತ ಹೇಳ್ಯಾರ. ಅದು ಒಂದು ನಮಗೆ ಆಗ್ತು. ಯಾಕಂದ್ರೆ ಲಕ್ಷ್ಮೇಶ್ವರ ಈಗ ಹುಬ್ಬಳ್ಳಿ ಬಿಟ್ಟರೆ ಹಾವೇರಿ ಸರಿ ಕರೆಕ್ಷನ್ ಇಲ್ಲ, ಎಲವಿಗೆ ಅಷ್ಟು ಕರೆಕ್ಷನ್ ಐತಿ. ನಮಗೆ ಎಲವಿಗೆ ಆ ನಮಗೆ ಕರೆಕ್ಷನ್ ಐತಿ. ಪ್ರತಿ ದಿವಸ ಆ ಸರಕು ಬರೋದಾಗಲಿ, ನಮ್ಮ ಸೋಮೇಶ್ವರ ಸರಕು ಬರೋದಾಗಲಿ, ಜನದಟ್ಟಣೆ ದೊಡ್ಡದೈತಿ. ಜೊತೆಗೆ ಇನ್ನೊಂದು ಏನಾಗೈತಿ ಅಂದ್ರೆ ನಮ್ಮಲ್ಲಿ ರೋಡ್ ಇಲ್ಲದಕ್ಕೆ, ಸರಿಯಾಗಿ ರೋಡ್ ಇಲ್ಲದಕ್ಕೆ ಗದಗ ಮಾರ್ಕೆಟ್ ಹೋಗ್ತೈತಿ ನಮ್ಮ ಮಾಲು. ನಮ್ಮ ವ್ಯಾಪಾರಸ್ಥರಿಗೆ ನಮ್ಗೆ ತೊಂದರೆ ಆಗೈತಿ. ಅದನ್ನು ದಯವಿಟ್ಟು ಅದು ಒಂದು ನೀವೆಲ್ಲ ಮಾಡಿಕೊಡ್ಬೇಕು. MLA ಆಗಿ ನೀವು ಜಂಟಿಯಾಗಿ ಅದನ್ನು ಸರಿಯಾಗಿ ಮಾಡಿಕೊಡ್ರಿ ಅಂತ ಹೇಳೋದ್ರ ಜೊತೆಗೆ ಈ ನಮ್ಮ ತಾಲೂಕಿನ ಇನ್ನೊಂದು ನೆನಪು ಮಾಡ್ತೀನಿ. ಬಸವರಾಜ ಬೊಮ್ಮಾಯಿ ಅವರಿಗೆ ಅವರ ತಂದೆಯವರ ಕಾಲದಾಗಿಂದ ನಾವು ನಮ್ಮ ಲಕ್ಷ್ಮೇಶ್ವರ ಕುಂದಗೋಳ ತಾಲೂಕಿಗಿತ್ತು. ಕುಂದಗೋಳ ತಾಲೂಕಿಗೆ ಲಕ್ಷ್ಮೇಶ್ವರ ಇದ್ದಾಗ ಅವರು ಓಟ್ ಹಾಕಿ ಆರಿಸಿ ಕಳಿಸೋರಿಗೆ ಅವಾಗಿಂದ ನಮ್ಮ ಸಂಬಂಧ. ಜೊತೆಗೆ ನಮ್ಮ ಲಕ್ಷ್ಮೇಶ್ವರ ಏನು ಗದಗ ಇತ್ತಲ್ಲ, ಈ ರೈಲ್ವೆಗೆ 680 ಕೋಟಿ ಕೊಟ್ಟಿದ್ರು. ಈ ಸಿದ್ದರಾಮ ಸಾಹೇಬರು ಬಂದು ಅದರ ಬಾಕಿ 5 ಗ್ಯಾರಂಟಿ ಕೊಡೋದ್ರಾಗ ತಪ್ಕೊಂಡ್ಬಿಟ್ರ. ನಾವು ಬರೀ ಇಂಥ ಕೆಲಸನ ಅವರು ಈಗೆಲ್ಲ ಏನಾದ್ರು ಆಗಲಿ ನಮ್ಮ ಕೆಲಸನೇ ಸ್ವಲ್ಪ ನಮ್ಮ ತಾಲೂಕಿಗೆ ಹೆಚ್ಚಿನ ಒತ್ತು ಕೊಟ್ಟರೆ ಅಷ್ಟೇ ಕೊಡ್ರಿ. ಯಾಕಂದ್ರೆ ಇಲ್ಲೇ ಈ ಜಿಲ್ಲಾದೊಳಗೆ 7 ಕಾಂಗ್ರೆಸ್ ಇರೋದ್ರ, ಒಬ್ಬರು ನಮ್ಮ BJP ಇರೋದಾರ. ನಮ್ಮ BJP ಇರೋದ್ರ ಮತ್ತೆ ಕನ್ನಡ ಕೊಡೋದು. ಆ ಲೆಕ್ಕಕ್ಕೆ ನೀವು ಸ್ವಲ್ಪ ಪ್ರಯತ್ನ ಮಾಡಿ ನಮ್ಮ ತಾಲೂಕಿಗೆ ಆವಾಗ ಮೊನ್ನೆ ಒಂದು ಲಮಾಣಿ ಸಮಾಜದವರು 3 ಎಕರೆ ಜಮೀನು ಹಿಡಿದಾರ. ಅವ್ರು ಫ್ರಾಡ್ ಎಣ್ಣೆ ಮಾಡ್ತಾರ. ಅವ್ರಿಗೂ ಅದರಾಗ ನಿವೇಶನಕ್ಕೆ RCC ಮನೆ ನಿವೇಶನ ಮಾಡಕ್ಕೆ ಪ್ರಧಾನಮಂತ್ರಿ ಇದರೊಳಗೆ ಅವ್ರಿಗೂ ಮಂಜೂರು ಮಾಡಿಸ್ಕೊಡ್ರಿ ಅಂತ ಹಾರೈಸಿ ನಾನು ಕೊಡ್ತಾರೆ. ಜೈ